ನಾಡಿನಾದ್ಯಂತ ದಸರಾ ಸಂಭ್ರಮ ಮನೆ ಮಾಡಿದ್ದು ನವರಾತ್ರಿ ಉತ್ಸವ ಶುರುವಾಗಿದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನ ಗರುಡ ಮಾಲ್ನಲ್ಲಿ ಗೊಂಬೆಗಳ ಉತ್ಸವ ಆಯೋಜನೆ ಮಾಡಲಾಗಿದ್ದು ರಾಮಾಯಣ ಚರಿತ್ರೆ ಕಣ್ಮನ ಸೆಳೆಯುತ್ತಿದೆ. ಬೆಂಗಳೂರಿನ ಗರುಡ ಮಾಲ್ನಲ್ಲಿ ದಸರಾ ಹಬ್ಬದ ವಿಶೇಷವಾಗಿ ಗೊಂಬೆಗಳ ಉತ್ಸವ ಆಯೋಜಿಸಲಾಗಿದ್ದು ಅಕ್ಟೋಬರ್ 3ರಿಂದ ಅಕ್ಟೋಬರ್ 13ರವರೆಗೆ ಈ ಗೊಂಬೆಗಳ ಉತ್ಸವ ನಡೆಯಲಿದ್ದು ಸ್ಯಾಂಡಲ್ವುಡ್ ನಟಿ ಅಮೃತಾ ಅಯ್ಯಂಗಾರ್ ಈ ಗೊಂಬೆಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ರು. ಬಾಲರಾಮನ ಜನನ, ಸೀತೆಗಾಗಿ ಇಂದ್ರ ಧನಸ್ಸು ಮುರಿಯುವ ಶ್ರೀರಾಮ, ಸೀತೆ ಸ್ವಯಂವರ, ತಂದೆಗೆ ಕೊಟ್ಟ ಮಾತಿಗೆ ವನವಾಸಕ್ಕೆ ಹೋಗುವ ರಾಮ ಲಕ್ಷ್ಮಣ ಸೀತೆ, ಅರಣ್ಯದಲ್ಲಿ ಸೀತೆಯ ಅಪಹರಣ, ರಾಮ ರಾವಣನ ಯುದ್ಧ, ಹೀಗೆ ಇಡೀ ರಾಮಾಯಣವನ್ನ ಗೊಂಬೆಗಳಲ್ಲಿ ಅತ್ಯದ್ಭುತವಾಗಿ ಪ್ರಸ್ತುತಪಡಿಸಲಾಗಿದೆ. ಇನ್ನು ಕಳೆದ ವರ್ಷ ಮಹಾಭಾರತ ಥೀಮ್ನಲ್ಲಿ ಮಾಡಲಾಗಿದ್ದ ಗೊಂಬೆಗಳ ಪ್ರದರ್ಶನ ಗಿನ್ನಿಸ್ ದಾಖಲೆ ಮಾಡಿತ್ತಂತೆ. ಈ ಸಲ ರಾಮಾಯಣ ಥೀಮ್ನಲ್ಲಿ ಗೊಂಬೆಗಳನ್ನ ಕೂರಿಸಿದ್ದು 1200ಕ್ಕೂ ಅಧಿಕ ಗೊಂಬೆಗಳನ್ನ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ 28 ನುರಿತ ಕುಶಲಕರ್ಮಿಗಳ ನೈಪುಣ್ಯತೆಯಿಂದ ರಚಿಸಲಾಗಿದೆ. ಅಷ್ಟೇ ಅಲ್ಲ, ಮಾಲ್ನ ಹೊರಭಾಗದಲ್ಲಿ ದಸರಾ ಅಂಬಾರಿ ಪ್ರದರ್ಶನವನ್ನ ಸಹ ಏರ್ಪಡಿಸಿದ್ದು ದಸರಾ ಮತ್ತು ರಾಮಾಯಣದ ದೃಶ್ಯಾವಳಿಗಳು ಜನರಿಗೆ ರಾಮಾಯಣದ ಚಿತ್ರಣವನ್ನ ಕಟ್ಟಿಕೊಡಲಿದೆ. ಒಟ್ಟಿನಲ್ಲಿ ಮೈಸೂರಲ್ಲಿ ಐತಿಹಾಸಿಕ ದಸರಾ ವಿಜೃಂಭಣೆಯಿಂದ ನಡೀತಿದ್ರೆ ಈ ಕಡೆ ಗರುಡ ಮಾಲ್ನಲ್ಲಿ ಅಷ್ಟೇ ಕಲರ್ಫುಲ್ ಆಗಿ ನವರಾತ್ರಿ ಆಚರಿಸಲಾಗತ್ತೆ. ಹಾಗೆ ನೀವು ಮಿಸ್ ಮಾಡದೆ ಈ ದೃಶ್ಯವನ್ನ ನೋಡಲು ಮಿಸ್ ಮಾಡ್ಕೋಬೇಡಿ.